ಇನ್ನು ಕಾಂಗ್ರೆಸ್ ಪಕ್ಷದ ಸೈಲೆಂಟ್ ಕಿಂಗ್ ಮ್ಯಾನ್ ಸಿದ್ದರಾಮಯ್ಯನವರ ಶಿಷ್ಯ ಸೈಲೆಂಟ್ ಆಗಿ ಮಾಸ್ಟರ್ ಮೈಂಡ್ ಪ್ಲಾನ್ ಮಾಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ. ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅಂತೂ ತತ್ತರಿಸಿ ಕಣ್ಣೀರ್ ಹಾಕೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಮಾಡ್ತಾ ಇರುವಂತಹ ಮೆಗಾ ಪ್ಲಾನಿಂಗ್ಗೆ ಡಿ ಕೆ ಶಿವಕುಮಾರ್ ತನ್ನ ಇಡೀ ಜೀವನದ ಸಿಎಂ ಕನಸನ್ನ ಮರೆತು ಹೋಗುವಂತ ಪರಿಸ್ಥಿತಿ ದಿಕ್ಕಿನಲ್ಲಿದ್ದಾರೆ. ಡಿ ಕೆ ಶಿವಕುಮಾರ್ಗೆ ಇಂತಹ ಕಷ್ಟ ತಂದಿಡಲು ಸತೀಶ್ ಜಾರಕಿಹೊಳಿ ಮಾಡ್ತಾ ಇರುವಂತಹ ಮಾಸ್ಟರ್ ಮೈಂಡ್ ಪ್ಲಾನ್ ಏನು ಅನ್ನೋದ ಸ್ಪಷ್ಟವಾಗಿ ನಾನು ನಿಮ್ಮ ಮುಂದೆ ಇಡ್ತೇನೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಸುಮಾರು ದಿನಗಳಿಂದ ಸಿಎಂ ಸ್ಥಾನದ ಮೇಲೆ ಎಲ್ಲರ ಕಣ್ಣು ಇದೆ. ಕೇವಲ ಡಿ ಕೆ ಶಿವಕುಮಾರ್ ಮಾತ್ರ ಸಿಎಂ ಸ್ಥಾನ ಬೇಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಸಿಎಂ ಆಗೋ ಆಸೆ ಇಟ್ಕೊಂಡಿದ್ದಾರೆ ಅಂತ ಅಲ್ಲ. ಎಂ ಬಿ ಪಾಟೀಲ್, ಜಿ ಪರಮೇಶ್ವರ್, ಜಮೀರ್ ಅಹಮದ್ ಖಾನ್, ಅಷ್ಟೇ ಅಲ್ಲ ಸತೀಶ್ ಜಾರಕಿಹೊಳಿ, ಇನ್ನು ಸುಮಾರು ಜನ ಹಿಂದೆ ಇರುವಂತವ್ರು ಇದ್ದಾರೆ. ಇನ್ನು ಸಿದ್ದರಾಮಯ್ಯನವರ ಸುಪುತ್ರ ಯತೀಂದ್ರ, ಇವರೆಲ್ಲ ಸಿಎಂ ಕನಸುಗಳನ್ನೇ ಕಾಣ್ತಾ ಇರೋದು, ಬೇರೆ ಏನೂ ಅಲ್ಲ. ಅಥವಾ ಸಚಿವನೋ ಇನ್ನೊಂದು ಮತ್ತೊಂದು ಅಲ್ಲ, ಎಲ್ರಿಗೂ ಕೂಡ ಸಿಎಂ ಸ್ಥಾನನೇ ಬೇಕಾಗಿದೆ. ಆದ್ರೆ ಸತೀಶ್ ಜಾರಕಿಹೊಳಿ ಮಾಸ್ಟರ್ ಪ್ಲಾನ್ ಮಾಡಿ ಈಗ ಡಿ ಕೆ ಶಿವಕುಮಾರ್ಗೆ ಒಂದು ಡೋಸ್ ಕೊಡೋದಕ್ಕೆ ಸಿದ್ಧವಾಗಿದ್ದಾರೆ. ಆ ಡೋಸ್ ಹೆಸರೇ ಏನಪ್ಪಾ ಅನ್ನೋದಾದ್ರೆ, ಆ ಡೋಸ್ ಹೆಸರು ಮಾಸ್ಟರ್ ಮೈಂಡ್ ಪ್ಲಾನ್. ಮಾಸ್ಟರ್ ಮೈಂಡ್ ಪ್ಲಾನ್ ಅಂದ್ರೆ ಏನ್? ಸತೀಶ್ ಜಾರಕಿಹೊಳಿ ಅಂತ ಪ್ಲಾನ್ ಮಾಡ್ತಾ ಇರೋದೇ. ಆ ಡೋಸೆ ಕಾಂಗ್ರೆಸ್ ನಿಂದ ಬಿಜೆಪಿಗೆ ಜಂಪ್ ಆಗಬೇಕು ಡಿ ಕೆ ಶಿವಕುಮಾರ್. ಇದು ಸತೀಶ್ ಜಾರಕಿಹೊಳಿ ಅವರ ಡೋಸ್. ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಾರ್ಟಿಯಿಂದ ಬಿಜೆಪಿಗೆ ಹೋಗೋದಾದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಏನ್ ಲಾಭ? ಸತೀಶ್ ಜಾರಕಿಹೊಳಿ ಅವ್ರಿಗೆ ಏನ್ ಲಾಭ ಅಂದ್ರೆ, ಸಿದ್ದರಾಮಯ್ಯನವರ ನಂತರದಲ್ಲಿ ಪಕ್ಷ ಕಟ್ಟಲಿಕ್ಕೆ ಡಿ ಕೆ ಶಿವಕುಮಾರ್ ಅವರ ಶ್ರಮ ಬಹಳಷ್ಟಿದೆ ಅಂತ ಎಲ್ರಿಗೂ ಗೊತ್ತಿರುವಂತ ವಿಚಾರ. ಸತೀಶ್ ಜಾರಕಿಹೊಳಿ ಅವರ ಪಾತ್ರ ಎಲ್ಲಿ ಮುಖ್ಯ ಪಾತ್ರವಾಗತ್ತೆ ಅಂದ್ರೆ, ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲದಾಗ. ಅದಕ್ಕಾಗಿ ಇವನನ್ನ ಸಿಎಂ ಸ್ಥಾನದಲ್ಲಿ ಗದ್ದುಗೆಯ ಪೀಠದ ಮೇಲೆ ಕುಳಿಸಲೇಬಾರದು. ಹೇಗಾದ್ರೂ ಮಾಡಿ ಡಿ ಕೆ ಶಿವಕುಮಾರ್ ಅವರಿಗೆ ಸಿಗಬೇಕಿದ್ದ ಸಿಎಂ ಸ್ಥಾನವನ್ನ ಅಲ್ಲಗಳೆಯೋದು, ಸಿಎಂ ಸ್ಥಾನ ಸಿಗದೇ ಇರೋ ಹಾಗೆ ನೋಡ್ಕೊಳ್ಳೋದು. ಆಗ ಡಿ ಕೆ ಶಿವಕುಮಾರ್ ಮನಸೋತು ಮನಸ್ತಾಪ ಆಗಿ ಕಾಂಗ್ರೆಸ್ ಪಕ್ಷವನ್ನ ಬಿಡೋದಕ್ಕೆ ಮುಂದಾಗ್ತಾರೆ. ಕಾಂಗ್ರೆಸ್ ಪಕ್ಷದಿಂದ ಇವರು ಬಿಜೆಪಿಗೆ ಹೋಗ್ತಾರೆ. ಯಾರು? ಡಿ ಕೆ ಶಿವಕುಮಾರ್. ಒಂದು ವೇಳೆ ಇವರಿಗೆ ಸಿಎಂ ಸ್ಥಾನ ಸಿಗದೇ ಇದ್ರೆ ಇವರು ಮನಸೋಲ್ತಾರೆ, ಇವರ ಮನಸ್ಸಿನ ಚಿಂತನೆ ಕಾಡುತ್ತೆ, ಮಾನಸಿಕವಾಗಿ ಕುಗ್ತಾರೆ. ಡಿ ಕೆ ಶಿವಕುಮಾರ್ ಅವಾಗ ನೇರವಾಗಿ ಬಿಜೆಪಿಗೆ ಹೋಗುವ ತಯಾರಿ ನಡೆಸ್ಕೊಡ್ತಾರೆ. ಸತೀಶ್ ಜಾರಕಿಹೊಳಿ ಅವರಿಗೂ ಬೇಕಾಗಿರೋದಿದೆ. ಒಟ್ನಲ್ಲಿ ಡಿ ಕೆ ಶಿವಕುಮಾರ್ ಜಾಗ ಖಾಲಿ ಮಾಡಬೇಕು. ಎಲ್ಲಾದ್ರೂ ಮಾಡ್ಲಿ, ಜೆಡಿಎಸ್ ಗಾರ ಹೋಗ್ಲಿ, ಕಾಂಗ್ರೆಸ್ ಗಾರ ಬಿಟ್ಟು ಬಿಜೆಪಿಗಾರ ಹೋಗ್ಲಿ, ಇನ್ನೊಂದು ಬೇರೆ ಕಡೆ ಎಲ್ಲೇ ಹೋಗ್ಲಿ, ಒಟ್ಟು ಕಾಂಗ್ರೆಸ್ ಪಕ್ಷದಿಂದ ಖಾಲಿ ಮಾಡಬೇಕು. ಅಂದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ರೀತಿಯಾದಂತಹ ಮುಖ್ಯ ಪಾತ್ರಗಳು ಸಿಗೋದಕ್ಕೆ ಕಾರಣ ಆಗುತ್ತೆ. ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷವನ್ನ ಈಜಿಯಾಗಿ ಖಾಲಿ ಮಾಡೋದಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಕಟ್ಟಿ ಬೆಳೆಸಿ ಆ ಪಕ್ಷವನ್ನ 136 ಸೀಟ್ಗಳನ್ನ ಅಧಿಕೃತವಾಗಿ ಗೆಲ್ಲಿಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ಅವರು ಕೂಡ ಪಾತ್ರ ವಹಿಸಿದ್ದಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅಷ್ಟು ಸಲೀಸಾಗಿ ನಾನು ಪಕ್ಷ ಬಿಟ್ಟು ಹೋಗ್ತೀನಿ ಅಂತ ಎಲ್ಲೂ ಹೇಳಲ್ಲ. ನನಗೆ ನಂಬಿಕೆ ಇದೆ, ನನಗೆ ಹೈಕಮಾಂಡ್ ಮೇಲೆ ನಂಬಿಕೆ ಇದೆ, ಸಿಎಂ ಇವತ್ತಲ್ಲ ನಾಳೆ ಮಾಡ್ತಾರೆ. ಇದು ಸತೀಶ್ ಜಾರಕಿಹೊಳಿ ಅವರಿಗೆ ಒಂದ್ ರೀತಿ ಯಾವ ರೀತಿ ಆಗ್ಬಿಡ್ತಾ ಇದ್ರೆ, ಈಗ ಯಾವಾಗ ಹೋಗ್ತಾರೆ ಕಾಂಗ್ರೆಸ್ ನಿಂದ, ಯಾವಾಗ ಇವ್ರು ಹೊರಗಡೆ ಹೋಗ್ತಾರೆ, ಕಾಂಗ್ರೆಸ್ ಬಿಟ್ಟು ಯಾವಾಗ ಹೋಗ್ತಾರೆ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಈಗ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಬಿಟ್ಟು ಹೋಗ್ಬೇಕು ಅಂದ್ರೆ ಏನೇನ್ ಮಾಡ್ಬೇಕು ನೋಡಿ. ಮನೆಗೆ ಬಂದ ಅಳಿಯ, ನೀವು ಅವನಿಗೆ ಊಟದ ವ್ಯವಸ್ಥೆ, 3 ಹೊತ್ತು ಸಿಹಿಯಾದ ಊಟ, ಆರಾಮದಾಯಕವಾದಂತ ನಿದ್ರೆ ಮಾಡ್ಲಿಕ್ಕೆ ಒಂದು 2-3 ಫ್ಯಾನು, ಆಮೇಲೆ ಥಂಡ ಕೂಲ್ ಅಂತ ಹೇಳಿ ಅವರಿಗೆ ಅದ್ಭುತವಾದಂತಹ ರಸಮ್ಸ್ಗಳು, ಆಮೇಲೆ ಕುಡಿಲಿಕ್ಕೆ ಅದರದೇ ಆದಂತಹ ಒಂದಿಷ್ಟು ಜ್ಯೂಸ್ಗಳು, ಈ ರೀತಿ ಎಲ್ಲ ಮಾಡಿ ಅವರಿಗೆ ಆರಾಮದಾಯಕವಾಗಿ ಅಳಿಯನನ್ನು ನೋಡ್ಕೊಳಕ್ ಶುರು ಮಾಡಿ, ನಿಂದ್ರಿ 1-2 ದಿವಸ ಅಂತ ಹೇಳಿದ್ರೆ 2 ದಿವಸ ಅಲ್ಲ 4 ದಿವಸನೂ ನಿಂದಿರ್ತಾನೆ. ಯಾಕಂದ್ರೆ ಅಷ್ಟು ತಂಡ ಕೂಲ್ ಅವನಿಗೆ ಮಾಡ್ತಾ ಇರ್ತೀರಿ ನೀವು. ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ತಂಡ ಕೂಲ್ ಆಗಬಾರದು. ಯಾವಾಗ ಓಡೋಗ್ಬಿಡ್ಲಿ ಅಂತ ಅಳಿಯನಿಗೆ ಅನಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಅವಾಗ ಅಳಿಯನಿಗೆ ಯಾವಾಗ ಓಡೋಗ್ಬೇಕು ಅಂತ ಅನಿಸ್ಬೇಕು ಅಂದ್ರೆ ಊಟದಲ್ಲಿ ಸ್ವಲ್ಪ ಖಾರ ಜಾಸ್ತಿ ಹಾಕ್ಬೇಕು, ಇಲ್ಲ ಉಪ್ಪು ಜಾಸ್ತಿ ಹಾಕ್ಬೇಕು, ಇಲ್ಲ ಕಡಿಮೆ ಹಾಕ್ಬೇಕು,
ಇಲ್ಲ ಅಂದ್ರೆ ಯಾವುದೇ ರೀತಿಯ ಫ್ಯಾನ್ ಆಫ್ ಮಾಡಬೇಕು, ಫ್ಯಾನ್ ಅದನ್ನ ಕೆಡಿಸ್ಬೇಕು, ಆಗ ಅವನು ಏನ್ ಮಾಡ್ತಾನೆ, ಎಳೆಯ ಮನೆ ಬಿಟ್ಟು ಹೋಗ್ತಾನೆ. ಸೊ ಅದೇ ರೀತಿ ಸತೀಶ್ ಜಾರಕಿಹೊಳಿ ಪ್ಲಾನಿಂಗ್ ಕೂಡ ನಡೀತಾ ಇದೆ. ಬಿಜೆಪಿ ಬಿಟ್ಟು ಹೋಗ್ಬೇಕು ಅಂದ್ರೆ ಕಾಂಗ್ರೆಸ್ ಬಿಟ್ಟು ಹೋಗ್ಬೇಕು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಏನ್ ಮಾಡ್ಬೇಕು, ತಂಡ ಕೂಲ್ ಏನಿದೆ ಅದನ್ನ ಬಂದ್ ಮಾಡಬೇಕು, ಪ್ಯಾನ್ ಬಂದ್ ಮಾಡಬೇಕು, ಊಟದಲ್ಲಿ ಸ್ವಲ್ಪ ಖಾರ ಜಾಸ್ತಿ ಹಾಕ್ಬೇಕು. ಸತೀಶ್ ಜಾರಕಿಹೊಳಿ ಅದೇ ಪ್ಲಾನಿಂಗ್ ಮಾಡ್ಕೊಳ್ತಾ ಇರೋದು. ಸಿಎಂ ಕನಸನ್ನ ಕಾಣ್ತಾ ಇರುವಂತ ಡಿ.ಕೆ. ಶಿವಕುಮಾರ್ಗೆ ಕಂಪ್ಲೀಟ್ ಆಗಿ ಬೇಲಿ ಹೆಣಿಯೋದು, ಇಲ್ಲ ನೀವು ಮುಖ್ಯಮಂತ್ರಿ ಆಗೋದೇ ಇಲ್ಲ ಕಾಂಗ್ರೆಸ್ದಲ್ಲಿ ಅಂತ. ಅವಾಗ ಏನಾಗುತ್ತೆ, ತಂಡ ಕೂಲ್ ಎಲ್ಲ ಕಡಿಮೆ ಆಗ್ಬಿಡುತ್ತೆ ಡಿ.ಕೆ. ಶಿವಕುಮಾರ್ಗೆ. ಅವಾಗ ಡಿ.ಕೆ. ಶಿವಕುಮಾರ್ ಏನ್ ಮಾಡ್ತಾರೆ, ಬೇರೆ ಕಡೆ ಹೋಗ್ಲಿಕ್ಕೆ ನೋಡ್ತಾರೆ, ಬಿಜೆಪಿ ಪಕ್ಷಕ್ಕೆ ಹೋಗ್ಲಿಕ್ಕೆ ನೋಡ್ತಾರೆ. ಅದು ಸತೀಶ್ ಜಾರಕಿಹೊಳಿ ಅವರ ಮಾಸ್ಟರ್ ಮೈಂಡ್ ಪ್ಲಾನಿಂಗ್ ಇದು. ಒಟ್ಟು ಡಿ.ಕೆ. ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಪಾಳ್ಯದಲ್ಲಿ ತಂಡ ಕೂಲ್ ಕ್ಯಾನ್ಸಲ್ ಮಾಡೋದು, ಫ್ಯಾನ್ ಗಳನ್ನ ಆಫ್ ಮಾಡೋದು, ಊಟದಲ್ಲಿ ಖಾರ ಜಾಸ್ತಿ ಹಾಕೋದು, ಉಪ್ಪು ಜಾಸ್ತಿ ಹಾಕೋದು, ಇಲ್ಲ ಕಡಿಮೆ ಹಾಕೋದು, ಯಾವುದು ರುಚಿ ಹತ್ತಬಾರದು ಡಿ.ಕೆ. ಶಿವಕುಮಾರ್ ಅವರಿಗೆ. ಸಿಎಂ ಸ್ಥಾನ ಸಿಗದೆ ಇರ್ಲಿಕ್ಕೆ ಏನೇನ್ ತಂತ್ರಗಳಿದೆಯೋ ಅದನ್ನೆಲ್ಲ ತಂತ್ರಗಳನ್ನು ಹೆಣಿತಾ ಇರೋ ಸತೀಶ್ ಜಾರಕಿಹೊಳಿ. ಹಾಗಾದ್ರೆ ಇನ್ನು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಎಲ್ಲಿ ರುಚಿ ಹತ್ತತ್ತೆ ಕಾಂಗ್ರೆಸ್ ಪಕ್ಷ? ಸೊ ಹಾಗಾಗಿ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಬಿಜೆಪಿಗೆ ತಾನಾಗಿಯೇ ಹೋಗಲಿ, ಆಗ ಆ ಕಾಂಗ್ರೆಸ್ ಪಕ್ಷದಲ್ಲಿ ನಾನ್ ಕುತ್ಕೋಬಹುದು ಅನ್ನೋದು ಸತೀಶ್ ಜಾರಕಿಹೊಳಿ ಅವರ ಮೈಂಡ್ ಪ್ಲಾನ್. ಈಗ ನಿಮ್ ತಲೆಯಲ್ಲೂ ಹೊಳೆಯುತ್ತೆ, ಏನಾಗಾದ್ರೆ ಸತೀಶ್ ಜಾರಕಿಹೊಳಿ ಅವರು ಡಿ.ಕೆ. ಶಿವಕುಮಾರ್ ಅವರು ಬಿಜೆಪಿಗೆ ಹೋಗ್ಬಿಟ್ರು ಅಥವಾ ಬೇರೆ ಕಡೆ ಕಾಂಗ್ರೆಸ್ ಇಂದ ಹೋಗ್ಬಿಟ್ರೆ ಸತೀಶ್ ಜಾರಕಿಹೊಳಿ ಹೆಂಗ್ ಮುಖ್ಯಮಂತ್ರಿ ಆಗ್ತಾರಪ್ಪ, ಸಾಕಷ್ಟು ಜನ ಇದಾರಲ್ಲ ಮುಖ್ಯಮಂತ್ರಿ ಆಗಕ್ಕೆ, ಇವ್ರಕ್ಕಿಂತ ದೊಡ್ಡ ಲೀಡರು ಅಂತ ಸುಮಾರು ಜನರು ಮನಸ್ಸಲ್ಲಿ ಬರುತ್ತೆ. ನೋಡಿ, 2028 ಚುನಾವಣೆಯಲ್ಲಿ ಕಾಂಗ್ರೆಸ್ ಮೆಜಾರಿಟಿ ತಗೊಳ್ಳೋದು ಕಷ್ಟ. ಅದು ಕಾಂಗ್ರೆಸ್ ಪಕ್ಷಕ್ಕೂ ಗೊತ್ತಿರೋದೆ, ಮೆಜಾರಿಟಿ ಬರೋದು ಕಷ್ಟ. ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಜನ ಬದಲಾವಣೆಗೆ ಕಾಯ್ತಾ ಇದ್ದಾರೆ. ಅರ್ಥ ಆಯ್ತಾ? 2 ವಿಧಾನಸಭಾ ಉಪಚುನಾವಣೆಗಳಿಗೆ ಗೆದ್ದ ತಕ್ಷಣ ಏನೋ ಅನ್ಕೋಬೇಡಿ, ಬದಲಾವಣೆ ಆಗೇ ಆಗುತ್ತೆ. ಮೆಜಾರಿಟಿ ಅನ್ಕಂಪ್ಲೀಟ್ ಆಗುತ್ತೆ, ಮೆಜಾರಿಟಿ ಆಗೋದಿಲ್ಲ. ಆಗ ಮೆಜಾರಿಟಿ ಮಾಡ್ಲಿಕ್ಕೆ ಶಾಸಕರು ಬೇಕು. ನೋಡಿ, ಬಿಜೆಪಿಗೆ ಡಿ.ಕೆ. ಶಿವಕುಮಾರ್ ಹೋದ್ರೆ ಡಿ.ಕೆ. ಶಿವಕುಮಾರ್ ಜೊತೆಗೆ ಸಾಕಷ್ಟು ಬಲ ಹೋಗುತ್ತೆ. ಹೌದಾ? ಡಿ.ಕೆ. ಶಿವಕುಮಾರ್ ಅವಾಗ ಬಿಜೆಪಿ ಮೆಜಾರಿಟಿ ಆಗ್ಲಿ ಅಥವಾ ಆಗದೆ ಇರಲಿ, ಅವರಿಗೆ ಕಾಂಗ್ರೆಸ್ ಪಕ್ಷದ ಸತೀಶ್ ಜಾರಕಿಹೊಳಿಗೆ ಏನು ಫರಕ್ ಬೀಳೋದಿಲ್ಲ. ಅವಾಗ ಅವ್ರು ಏನ್ ಮಾಡ್ತಾರೆ, ಸತೀಶ್ ಜಾರಕಿಹೊಳಿ ಅವರು ತನ್ನ ಸಹೋದರ ರಮೇಶ್ ಜಾರಕಿಹೊಳಿ ಇದಾರಲ್ಲ, ಎಲ್ಲಿದ್ದಾರೆ, ಬಿಜೆಪಿಯಲ್ಲಿ. ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ ನಿಂದ ಹೋಗಿದ್ದಾರೆ ಅಂತ ತಿಳ್ಕೊಳ್ಳಿ. ಇನ್ನ ಬಿಜೆಪಿಯಿಂದ ರಮೇಶ್ ಜಾರಕಿಹೊಳಿ ಅವರ ಜೊತೆಗೆ 25 ಶಾಸಕರನ್ನ ಕರ್ಕೊಂಡು ಬರಕ್ ಹೇಳ್ತಾರೆ ಸತೀಶ್ ಜಾರಕಿಹೊಳಿ. ಆಗ ರಮೇಶ್ ಜಾರಕಿಹೊಳಿ ತನ್ನ ಸೈನ್ಯದೊಂದಿಗೆ 25 ಶಾಸಕರೊಂದಿಗೆ ಇಲ್ಲಿ ಬಂದ್ಬಿಟ್ರೆ ಮೆಜಾರಿಟಿ ಆಗುತ್ತೆ ಕಾಂಗ್ರೆಸ್ ಪಕ್ಷ. ಆಗ ಆ ಕಾಂಗ್ರೆಸ್ ಪಕ್ಷಕ್ಕೆ ಏನ್ ಹೇಳ್ತಾರೆ ಗೊತ್ತಾ ಸತೀಶ್ ಜಾರಕಿಹೊಳಿ ಅವರು? ಮಾಸ್ಟರ್ ಮೈಂಡ್ ಪ್ಲಾನಿಂಗ್ ಇದೆ. ಏನ್ ಹೇಳ್ತಾರೆ ಗೊತ್ತಾ? ನೋಡಿ, ನನ್ನ ಸಹೋದರ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷಕ್ಕೆ ಆಪರೇಷನ್ ಕಾಂಗ್ರೆಸ್ ಮೂಲಕ 25 ಶಾಸಕರನ್ನ ಕರ್ಕೊಂಡು ಬರ್ತಾರೆ. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬರುತ್ತೆ, ಆದ್ರೆ ಮುಖ್ಯಮಂತ್ರಿ ನಾನಾಗ್ತೀನಿ, ಇಲ್ಲ ಅಂದ್ರೆ ರಮೇಶ್ ಜಾರಕಿಹೊಳಿ ಅವರು ಬರಲ್ಲ. ಆಗ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಇವರೆಲ್ಲ ಕುತ್ಕೊಂಡು ಯೋಚನೆ ಮಾಡ್ಬೇಕಾಗತ್ತೆ. ಏನಂತ? ಅಯ್ಯೋ, ಮುಖ್ಯಮಂತ್ರಿ ಆದ್ರೂ ಪರವಾಗಿಲ್ಲ, ಬಿಜೆಪಿ ಕೈಲಿ ಅಧಿಕಾರ ಕೊಡಬಾರ್ದು. ಓಕೆ ಅಂದ್ಬಿಡುತ್ತೆ ಹೈಕಮಾಂಡ್. ಕೂಡ್ಲೆ ರಮೇಶ್ ಜಾರಕಿಹೊಳಿ 25 ಶಾಸಕರನ್ನ ಕರ್ಕೊಂಡು ಬಂದು ಕಾಂಗ್ರೆಸ್ ಮೆಜಾರಿಟಿ ಮಾಡಿ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕೂರೋ ಮಾಸ್ಟರ್ ಪ್ಲಾನಿಂಗ್. ಅರ್ಥ ಆಯ್ತು ನಿಮ್ಗೀಗ? ಈ ಮಾಸ್ಟರ್ ಪ್ಲಾನಿಂಗ್ ಸತೀಶ್ ಜಾರಕಿಹೊಳಿ ತಲೆಯಲ್ಲಿ ಓಡಾಡ್ತಿದೆ. ಅದಕ್ಕೆ ಡಿ.ಕೆ. ಶಿವಕುಮಾರ್ಗೆ ತಂಡ ಕೂಲ್ ಆಫ್ ಮಾಡಿ, ಫ್ಯಾನ್ ಗಳನ್ನ ಆಫ್ ಮಾಡಿ, ಊಟದಲ್ಲಿ ಸ್ವಲ್ಪ ಉಪ್ಪು ಜಾಸ್ತಿ ಹಾಕಿ, ಖಾರ ಜಾಸ್ತಿ ಹಾಕಿ, ಸ್ವಲ್ಪ ಉಪ್ಪು ಖಾರ ಫುಲ್ ಜಾಸ್ತಿ ಹಾಕಿ, ರೊಟ್ಟಿ ಸ್ವಲ್ಪ ಕಡಿಮೆ ಹಾಕಿ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ನಿಮ್ಗಂದ್ರೆ, ಕಾಂಗ್ರೆಸ್ ಪಕ್ಷದಲ್ಲಿ ಅಷ್ಟು ಎಲ್ಲ ಕಡಿಮೆ ಬೀಳಿಸ್ತಾ ಇರೋದು. ಸಿಎಂ ಸ್ಥಾನಕ್ಕೆ ಏನೇನ್ ಬೇಕೋ ಡಿ.ಕೆ. ಶಿವಕುಮಾರ್ ಹೆಚ್ಚಿಗೆ ಮಾಡ್ಕೊಂಡು ಹೊಟ್ರೆ ಸತೀಶ್ ಜಾರಕಿಹೊಳಿ ಅದನ್ನ ಕಡಿಮೆ ಮಾಡ್ಕೊಂಡು ಬರ್ತಾ ಇರೋದು. ಒಟ್ನಲ್ಲಿ ಸಮಾಧಾನ ಆಗಿರ್ಲಿಕ್ಕೆ ಬಿಡ್ತಾ ಇಲ್ಲ ಡಿ.ಕೆ. ಶಿವಕುಮಾರ್ ಅವರು. ತಂಡ ಕೂಲ್ ಇಲ್ಲೇ ಇಲ್ಲ ಡಿ.ಕೆ. ಶಿವಕುಮಾರ್. ಯಾವಾಗ್ಲೂ ಟೆನ್ಷನ್. ಯಾವಾಗ ಮುಖ್ಯಮಂತ್ರಿ ಆಗ್ತೀನೋ, ಕಾಂಗ್ರೆಸ್ ನನ್ನ ಮುಖ್ಯಮಂತ್ರಿ ಮಾಡತ್ತೋ ಇಲ್ವೋ, ಇದೇ ದ್ಯಾಸ ಡಿ.ಕೆ. ಶಿವಕುಮಾರ್ ಅವರಿಗೆ. ಯಾವಾಗಲೂ ಕೂಡ ಇದೇ ದ್ಯಾಸ. ಆದ್ರೆ ಸಿದ್ದರಾಮಯ್ಯನವ್ರು ಮಾತ್ರ ಇದೊಂದು 5 ವರ್ಷ ನಾನು ಸೇಫ್ ಆಗ್ಬಿಟ್ರೆ ಸಾಕಪ್ಪ, ನನ್ನನ್ನ ಯಾರು ಮೀರ್ಸೋರೇ ಇರಲ್ಲ, 5 ವರ್ಷ ಒಮ್ಮೆ ಕೂತ್ಕೊಂಡ್ರೆ 5 ವರ್ಷ ಕಂಟಿನ್ಯೂ ಆಗಿ ಸಿಎಂ ಸ್ಥಾನದ ಪೂರೈಕೆ ಮಾಡಿರುವ ಸಿದ್ದರಾಮಯ್ಯ ಅಂತ ಹೆಸರು ಉಳಿದು ಬಿಡತ್ತೆ ಅಂತೇಳಿ ಸಿದ್ದರಾಮಯ್ಯನವ್ರ ಲೆಕ್ಕಾಚಾರ. ಇನ್ನು ಸಿದ್ದರಾಮಯ್ಯನವರನ್ನ ಈ 5 ವರ್ಷ ಕಾಲ ಮುಖ್ಯಮಂತ್ರಿ ಆಗಿರ್ಲಿಕ್ಕೆ ಬಿಟ್ರೆ ಅದಕ್ಕೆ ಸತೀಶ್ ಜಾರಕಿಹೊಳಿ ಕೂಡ ಸಾಥ್ ಕೊಟ್ಟಂಗಿರುತ್ತೆ.
ಆ ಸಾತನ್ನು ಕೂಡ ಸಿದ್ದರಾಮಯ್ಯನವರು ಮರೆಯೋದಿಲ್ಲ. ಸತೀಶ್ ಜಾರಕಿಹೊಳಿಯಿಂದ ನನಗೆ ಸಾಕಷ್ಟು ಹೆಲ್ಪ್ ಆಯ್ತು ಅಂತ ಅನ್ಕೊಳ್ತಾರೆ, ಶಿಷ್ಯನಿಂದ ಸಾಕಷ್ಟು ಹೆಲ್ಪ್ ಆಯ್ತು ಅಂತ ಅನ್ಕೊಳ್ತಾರೆ. ಈ ಎಲ್ಲ ಸಮಯಕ್ಕೂ ಸತೀಶ್ ಜಾರಕಿಹೊಳಿ ಮಾಸ್ಟರ್ ಪ್ಲಾನಿಂಗ್ ನ ಮಾಡ್ಕೊಂಡು ನಿಂತ್ಕೊಂಡಿದ್ದಾರೆ. ಈ ಮಾಸ್ಟರ್ ಪ್ಲಾನಿಂಗ್ ಯಾವ ರೀತಿ ವರ್ಕೌಟ್ ಆಗತ್ತೆ ಸತೀಶ್ ಜಾರಕಿಹೊಳಿ ಅವರಿಗೆ, ಇದು ಡಿ ಕೆ ಶಿವಕುಮಾರ್ ಅವರಿಗೆ ಬೇಸರದ ಸಂಗತಿ. ತಂಡ ಕೂಲ್ ಡಿ ಕೆ ಶಿವಕುಮಾರ್ ಮರೆ ಮಾಸ್ತಾರ ಕಾಂಗ್ರೆಸ್ನಿಂದ. ಬೆಳಗಾವಿಯ ಸಾಹುಕಾರ ಯುದ್ಧಕ್ಕೂ ಸಿದ್ಧನಾಗಿ ನಿಲ್ತಾನ, ಸತೀಶ್ ಜಾರಕಿಹೊಳಿ ಸೈಲೆಂಟ್ ಕಿಂಗ್ ಮ್ಯಾನ್ ಅಂತ ಕಾದು ನೋಡ್ಬೇಕಿದೆ. ಮತ್ತಷ್ಟು ಮುಂದಿನ ಮುಖ್ಯಾಂಶಗಳೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಆದ್ರೆ ನೋಡ್ತಾ ಇರಿ, ದಯವಿಟ್ಟು ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಮತ್ತಷ್ಟು ರಾಜಕೀಯ ಸುದ್ದಿಗಳೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಕಾಯ್ತಾ ಇರಿ. ನಮಸ್ಕಾರ.